ಕರಾವಳಿಯಲ್ಲಿ ಮಳೆಯ ಅಬ್ಬರ ಆರಂಭ ಆಗಿರುವಂಥದ್ದು. ಪ್ರಮುಖವಾಗಿ ಅನೇಕ ಕಡೆಗಳಲ್ಲಿ ಅವಧಿ ಪೂರ್ವವಾಗಿಯೇ ಕೆಲವೊಂದು ಜಾಗಗಳು ಮುಳುಗಡೆ ಆಗಿದೆ. ಅನೇಕ ಸಂದರ್ಭಗಳಲ್ಲಿ ಮಂಗಳೂರಿನ ಬಜ್ಪೆಯ ಅದ್ಯಪಾಡಿ ಪ್ರದೇಶದ ಮುಗೇರ್ಕುದ್ರು ಅನ್ನುವಂಥದ್ದು ಜುಲೈ ತಿಂಗಳಿನಲ್ಲಿ ಭಾರಿ ಮಳೆ ಸಂದರ್ಭಗಳಲ್ಲಿ ಈ ರೀತಿಯ ಮುಳುಗಡೆಯ ಭೀತಿಯನ್ನು ಎದುರಿಸ್ತಿದ್ದಂಥ ಜಾಗಗಳು. ಆದರೆ ಈ ಬಾರಿ ಜೂನ್ನ ಆರಂಭದಲ್ಲಿ ಮತ್ತು ಅಂತ್ಯ ಈಗ ಮಧ್ಯಭಾಗಕ್ಕೆ ಬಂದಿದ್ದೀವಿ. ಆ ಹೊತ್ತಿನಲ್ಲಿ ಈ ಒಂದು ಭಾಗ ಮುಳುಗಡೆ ಆಗಿರುವಂಥದ್ದು ದೃಶ್ಯಗಳಲ್ಲಿ ನೀವು ಗಮನಿಸಬಹುದು. ಮಂಗಳೂರಿನ ಅದ್ಯಪಾಡಿ ಬಳಿ ಇರುವಂತಹ ಮುಗೇರ್ಕುದ್ರು, ನೀವು ಏನು ವಿಜುವಲ್ಸ್ಗಳಲ್ಲಿ ಕಾಣ್ತಾ ಇರುವಂಥ ಜಾಗ ಏನಿದೆ ಇದು ಇವರ ಕೃಷಿ ಭೂಮಿಗಳು. ಮುಗೇರ್ಕುದ್ರು ಜಾಗ ಏನಿದೆ, ಇವರು ಈ ಭಾಗದ ಜನ ಇಲ್ಲಿ ಕೃಷಿ ಭೂಮಿಗಳಲ್ಲೇ ಕೃಷಿ ಮಾಡ್ತಾ ಇರುವಂಥದ್ದು. ಈ ಕೃಷಿ ಮಾಡುವಂಥ ಜಾಗಗಳೇ ಸಂಪೂರ್ಣ ಮುಳುಗಡೆಯಾಗಿ ನದಿಯಂತ ಆಗಿರುವಂಥದ್ದು. ಹೀಗಾಗಿ ಈ ನಡುಗಡ್ಡೆಗಳಲ್ಲಿ ಇಲ್ಲಿಂದ ಜನಸಂಚಾರಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅವರು ದೋಣಿಗಳನ್ನೇ ಬಳಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಈ ಒಂದು ಜಾಗದಿಂದ ಅದ್ಯಪಾಡಿ ಮುಗೇರ್ಕುದ್ರುವಿನಿಂದ ನೇರವಾಗಿ ಅವರು ರಸ್ತೆಯ ಭಾಗಕ್ಕೆ, ಅಲ್ಲಿನ ಮನೆಗಳ ಭಾಗಕ್ಕೆ ಸಂಚಾರ ಮಾಡುವಂತಹ ದಾರಿಯಲ್ಲಿ ಯಾವುದೇ ರೀತಿಯಾದಂತಹ ನಡ್ಕೊಂಡು ಹೋಗ್ಲಿಕ್ಕಾಗ್ಲಿ, ವಾಹನ ಸಂಚಾರ ಆಗಲಿ ಸಾಧ್ಯ ಆಗ್ತಾ ಇಲ್ಲ. ಈಗ ಅವರು ದೋಣಿಗಳನ್ನ ಬಳಸ್ತಾ ಇದ್ದಾರೆ ಈ ಒಂದು ಜಾಗವನ್ನ ಕನೆಕ್ಟ್ ಆಗ್ಲಿಕ್ಕೆ. ಮಂಗಳೂರು ಅಂದ್ರೆ ಅದ್ಯಪಾಡಿಯ ಭಾಗವನ್ನ ಕನೆಕ್ಟ್ ಆಗ್ಲಿಕ್ಕೆ ಮುಗೇರ್ಕುದ್ರುವಿನ ಜನ ದೋಣಿಗಳನ್ನ ಬಳಸುವಂತಹ ಅನಿವಾರ್ಯತೆ ಎದುರಾಗಿದೆ. ಇದಕ್ಕೆ ಮೂಲ ಕಾರಣ ಕಳೆದ ಹಲವಾರು ವರ್ಷಗಳಿಂದ ಈ ಮರವೂರು ಡ್ಯಾಮ್ ನಲ್ಲಿ ನೀರು ನಿಲ್ಲಿಸ್ತಾರೆ, ಅದನ್ನ ಅವೈಜ್ಞಾನಿಕವಾಗಿ ನಿಲ್ಲಿಸ್ತಾರೆ. ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳದೆ ಅಲ್ಲಿ ನೀರು ನಿಲ್ಲಿಸುವಂತ ಪ್ರಕ್ರಿಯೆಗಳು ನಡೀತಾ ಇದೆ. ಈ ಎಲ್ಲ ಕಾರಣಗಳಿಂದಲೇ ನಿರಂತರವಾಗಿ ಇಲ್ಲಿ ಮಳೆಗಾಲದ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಮುಳುಗಡೆಯ ಭೀತಿ ಆಗುವಂಥದ್ದು ಜುಲೈ ತಿಂಗಳಲ್ಲಿ ಪ್ರತಿ ವರ್ಷವೂ ಕೂಡ ಆಗ್ತಾ ಇತ್ತು. ಆದರೆ ಈಗ ಜೂನ್ನ ಮಧ್ಯಭಾಗದಲ್ಲಿ ಇಂತಹ ಒಂದು ಆತಂಕ ಈ ಭಾಗದಲ್ಲಿ ಎದುರಾಗಿರುವಂಥದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಈಗ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಕೃಷಿ ಭೂಮಿಗಳು ಮುಳುಗಡೆ ಆಗಿದೆ. ಆ ಭಾಗದಲ್ಲಿ ಒಂದು 10-15 ಮನೆಗಳಿವೆ. ಆ ಮನೆಗಳು ಕೂಡ ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು. ದೋಣಿಗಳನ್ನ ಬಳಸದೇ ಇದ್ರೆ ಅವರಿಗೆ ಪ್ರತ್ಯೇಕವಾದಂಥ ಸಂಚಾರಕ್ಕೆ ಬೇರೆ ರಸ್ತೆಗಳಿಲ್ಲ, ಸಂಚಾರಕ್ಕೆ ಬೇರೆ ರೀತಿಯಾದಂಥ ವ್ಯವಸ್ಥೆಗಳಿಲ್ಲ. ಒಟ್ಟು ಈಗ ಇದು ಮಂಗಳೂರಿನಲ್ಲಿ ಮಳೆ ಸೃಷ್ಟಿಸಿದಂತಹ ಒಂದು ದೊಡ್ಡ ಮಟ್ಟದ ಅವಾಂತರ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.